ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ. ಈಗ ನಮಗೆ ಯಾರು ಈಗ ಸಮಸ್ಯೆಗಳು ಹಿಂಗೆ ನಮ್ಗೆ ಹೋಗ್ಬಿಟ್ಟು ಯಾರಾದ್ರೂ ನಮಗೆ ಮಾಡಿಸ್ಬೇಕು ಅಂತಿರಲ್ಲ. ಅಕಸ್ಮಾತಾಗಿ ಈಗ ನಾವು ಯಾವ ರೀತಿ ಆಗುತ್ತೆ ಅಂದರೆ ನಾವು ಈಗ ಚೆಕ್ ಮಾಡಿದಾಗ ನೋಡಿದಾಗ ಈಗ ಯಾರೋ ಮಾಡಿಸ್ಬಿಟ್ಟು ಅವ್ರಿಗೆ ಕ್ಲಿಯರ್ ಮಾಡಿ ತೆಗೆದು ಬಿಸಾಕ್ಬಿಟ್ಟಿರ್ತಾರೆ. ನಮ್ಗೆ ಗೊತ್ತಿಲ್ಲದೇ ನಾವು ಆ ಜಾಗಕ್ಕೆ ಹೋಗಿ ದಾಟಿದಾಗ ಆ ಜಾಗಕ್ಕೆ ಹೋಗಿ ಬಂದಾಗ ನಮ್ಮ ಟೈಮು ಕೆಟ್ಟದಾಗ ಅದು ನಮಗೆ ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ. ಇನ್ನು ನಮ್ಗೆ ಯಾರೋ ಮಾಡಿಸ್ಬೇಕು ಈ ರೀತಿ ಮಾಡಬಾರ್ದು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ನಮ್ಗೆ ಈ ರೀತಿ ಸಮಸ್ಯೆ ಆಗ್ತಾಯಿದೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ ನಮ್ಮ ಬಗ್ಗೆ ಅವರು ನೆಗೆಟಿವಿಟಿಯಾಗಿ ಮಾತಾಡ್ತಾ ಇದ್ರೆ, ಓಹ್ ಅವ್ರು ಚೆನ್ನಾಗಿದ್ದಾರಲ್ಲ, ಓಹ್ ಚೆನ್ನಾಗಿ ಬದುಕ್ತಾ ಇದ್ದಾರೆ, ಓಹ್ ಚೆನ್ನಾಗೈತೆ ಕಾರ್ ತಗೊಂಡ್ರು, ಮನೆ ಕಟ್ಟಿದ್ರು, ಈ ರೀತಿ ಅಂದ್ಕೊಂಡು ಅವರು ನೆಗೆಟಿವಿಟಿ ಆಗ್ತಾ ನಮ್ಮ ಮೇಲೆ ಕೆಟ್ಟ ಕಣ್ಣು ಬೀಳ್ತಾ ಇರೋದ್ರಿಂದ ನಮಗೆ ಅದು ಪ್ರಾಬ್ಲಮ್ಗಳಾಗುತ್ತೆ. ಈ ರೀತಿ ಪ್ರಾಬ್ಲಮ್ಗಳು ನಮ್ಗೆ ಇದೆಯಾ, ಸಮಸ್ಯೆಗಳೇನಾದ್ರು ಆಗ್ತಾ ಇದೆಯಾ, ನಮ್ಗೆ ನೆಗೆಟಿವಿಟಿ ಇದೆಯಾ ಅಂತ ನಾವು ಚೆಕ್ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ನಾವು ಚೆಕ್ ಮಾಡ್ಕೊಂಡಿದ್ದನ್ನ ನಾವು ತಿಳ್ಕೊಬೋದು. ನಮ್ಮ ನೆಗೆಟಿವಿಟಿ ಆಗಿದೆ, ಏನಾದ್ರು ಸಮಸ್ಯೆ ಆಗಿದೆ. ಓಂ ಗಂ ಗಣಪತಿಯೇ ನಮಃ. ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ. ಈ ದಿನ ಯಾವ ವಿಚಾರದ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ನಮಗೆ ನಮ್ಮ ದೇಹಕ್ಕೆ ನಮಗೆ ಏನೋ ನೆಗೆಟಿವಿಟಿ ಆಗಿದೆ, ಏನೋ ಸಮಸ್ಯೆ ಆಗಿದೆ, ನಮಗೇನೋ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದಾ, ಇಲ್ಲ ಹೊರಗಡೆ ಏನೋ ತೊಂದರೆ ಕೊಟ್ಟಿರ್ಬೋದಾ, ಈ ರೀತಿ ಸಮಸ್ಯೆಗಳಿದೆಯಾ ಏನು ಅಂತೇಳ್ಬಿಟ್ಟು ನಾವು ಯಾವ ರೀತಿ ಚೆಕ್ ಮಾಡ್ಕೋಬೋದು. ನಮ್ಮ ಮನೆಯಲ್ಲೇ ನಾವು ಇದನ್ನ ಚೆಕ್ ಮಾಡ್ಕೋಬೋದು. ನಮಗೇನಾದ್ರು ನೆಗೆಟಿವಿಟಿ ಆಗಿದೆಯಾ, ಇಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಥರ ಏನಾಗಿದೆಯಾ, ಸಮಸ್ಯೆ ಆಗಿದೆಯಾ, ಮಾಟ ಮಂತ್ರ ಆಗಿದೆಯಾ ಅಂತ ತಿಳ್ಕೊಬೋದು. ಫಸ್ಟು ನಾವು ಮಾಟ ಮಂತ್ರ ಆಗಿದೆ, ಇಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ನಮಗೇನೋ ಸಮಸ್ಯೆ ಆಗಿದೆ, ಕಣ್ಣು ದೃಷ್ಟಿ ಬಿದ್ದಿದೆ, ಜನಗಳ ಕಣ್ಣು ಬಿದ್ದಿದೆ, ಪ್ರಾಬ್ಲಮ್ ಆಗಿದೆ, ನಾವು ಏನು ಕೆಲಸ ಮಾಡಿದ್ರೂ ಕೆಲಸ ಆಗ್ತಾಯಿಲ್ಲ, ಇದಕ್ಕೆ ಮೊದಲು ಏನು ಸಿಂಪ್ಟಮ್ಸ್ಗಳು ಸಿಗ್ತವೆ ಅಂತ ಮೊದಲು ತಿಳ್ಕೊಳ್ಳೋಣ. ಫಸ್ಟು ನಮಗೆ ಈಗ ಸರಿಯಾಗಿ ನಿದ್ರೆ ಮಾಡೋಕ್ಕಾಗ್ತಿರಲ್ಲ. ನಮಗೆ ಈ ರೀತಿ ನೆಗೆಟಿವಿಟಿ ಇದ್ದಾಗ ಸರಿಯಾಗಿ ನಿದ್ರೆ ಮಾಡೋಕ್ಕಾಗಲ್ಲ. ಜೊತೆಗೆ ಏನಾಗುತ್ತೆ ಅಂದರೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರ್ತವೆ. ಆಮೇಲೆ ನಾವು ಏನೇ ಕೆಲಸ ಮಾಡೋಕ್ಕೆ ಹೋದ್ರೂ ಕೆಲಸಗಳಾಗಲ್ಲ, ಎಲ್ಲ ಅರ್ಧಕ್ಕೆ ನಿಂತೋಗುತ್ತೆ. ಆಮೇಲೆ ಯಾವುದು ಹಣಕಾಸು ವಿಚಾರದಲ್ಲಿ ಬಂದ್ರೂ ಅಷ್ಟೇ, ಹಣಕಾಸು ವಿಚಾರದಲ್ಲಿ ಯಾವುದು ಆದರೂ ನಮಗೆ ಅಭಿವೃದ್ಧಿ ಆಗ್ತಾ ಇರಲ್ಲ, ಏಳಿಗೆ ಆಗ್ತಾ ಇರಲ್ಲ, ಈ ರೀತಿ ಪ್ರಾಬ್ಲಮ್ಗಳಾಗುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ, ಊಟ ಮಾಡ್ಬೇಕಾದ್ರೆ ಪದೇ ಪದೇ ತಲೆ ಕೂದಲುಗಳು ಸಿಗ್ತಾ ಇರ್ತವೆ. ಈ ರೀತಿ ಇದ್ದಾಗ ನಮಗೆ ಕೆಟ್ಟ ಕಣ್ಣು ಬಿದ್ದಿದೆ, ದೃಷ್ಟಿ ಆಗಿದೆ, ಇಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ. ಈಗ ನಮಗೆ ಯಾರು ಈಗ ಸಮಸ್ಯೆಗಳು ಹಿಂಗೆ ನಮ್ಗೆ ಹೋಗ್ಬಿಟ್ಟು ಯಾರಾದ್ರೂ ನಮಗೆ ಮಾಡಿಸ್ಬೇಕು ಅಂತಿರಲ್ಲ. ಅಕಸ್ಮಾತಾಗಿ ಈಗ ನಾವು ಯಾವ ರೀತಿ ಆಗುತ್ತೆ ಅಂದರೆ ನಾವು ಈಗ ಚೆಕ್ ಮಾಡಿದಾಗ ನೋಡಿದಾಗ ಈಗ ಯಾರೋ ಮಾಡಿಸ್ಬಿಟ್ಟು ಅವ್ರಿಗೆ ಕ್ಲಿಯರ್ ಮಾಡಿ ತೆಗೆದು ಬಿಸಾಕ್ಬಿಟ್ಟಿರ್ತಾರೆ. ನಮ್ಗೆ ಗೊತ್ತಿಲ್ಲದೇ ನಾವು ಆ ಜಾಗಕ್ಕೆ ಹೋಗಿ ದಾಟಿದಾಗ ಆ ಜಾಗಕ್ಕೆ ಹೋಗಿ ಬಂದಾಗ ನಮ್ಮ ಟೈಮು ಕೆಟ್ಟದಾಗ ಅದು ನಮಗೆ ಪ್ರಾಬ್ಲಮ್ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ. ಇನ್ನು ನಮ್ಗೆ ಯಾರೋ ಮಾಡಿಸ್ಬೇಕು ಈ ರೀತಿ ಮಾಡಬಾರ್ದು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ನಮ್ಗೆ ಈ ರೀತಿ ಸಮಸ್ಯೆ ಆಗ್ತಾಯಿದೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ ನಮ್ಮ ಬಗ್ಗೆ ಅವರು ನೆಗೆಟಿವಿಟಿಯಾಗಿ ಮಾತಾಡ್ತಾ ಇದ್ರೆ, ಓಹ್ ಅವ್ರು ಚೆನ್ನಾಗಿದ್ದಾರಲ್ಲ, ಓಹ್ ಚೆನ್ನಾಗಿ ಬದುಕ್ತಾ ಇದ್ದಾರೆ, ಓಹ್ ಚೆನ್ನಾಗೈತೆ ಕಾರ್ ತಗೊಂಡ್ರು, ಮನೆ ಕಟ್ಟಿದ್ರು, ಈ ರೀತಿ ಅಂದ್ಕೊಂಡು ಅವರು ನೆಗೆಟಿವಿಟಿ ಆಗ್ತಾ ನಮ್ಮ ಮೇಲೆ ಕೆಟ್ಟ ಕಣ್ಣು ಬೀಳ್ತಾ ಇರೋದ್ರಿಂದ ನಮಗೆ ಅದು ಪ್ರಾಬ್ಲಮ್ಗಳಾಗುತ್ತೆ. ಈ ರೀತಿ ಪ್ರಾಬ್ಲಮ್ಗಳು ನಮ್ಗೆ ಇದೆಯಾ, ಸಮಸ್ಯೆಗಳೇನಾದ್ರು ಆಗ್ತಾ ಇದೆಯಾ, ನಮ್ಗೆ ನೆಗೆಟಿವಿಟಿ ಇದೆಯಾ ಅಂತ ನಾವು ಚೆಕ್ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ನಾವು ಚೆಕ್ ಮಾಡ್ಕೊಂಡಿದ್ದನ್ನ ನಾವು ತಿಳ್ಕೊಬೋದು. ನಮ್ಮ ನೆಗೆಟಿವಿಟಿ ಆಗಿದೆ, ಏನಾದ್ರು ಸಮಸ್ಯೆ ಆಗಿದೆ, ನಮಗೆ ಗೊತ್ತಿಲ್ಲದೇನೋ ಹೊರಗಡೆ ಹೋದಾಗ ಏನಾದ್ರು ದಾಟಿ ಬಂದ್ಬಿಟ್ಟಿರ್ತೀವ, ಪ್ರಾಬ್ಲಮ್ ಆಗಿದೆಯಾ, ಈ ರೀತಿ ನೋಡ್ಕೊಬೋದು ನಾವು. ಯಾವ ರೀತಿ ನೋಡ್ಕೊಬೋದು ಅಂತ ಹೇಳಿದ್ರೆ, ಇದನ್ನ ನಾವು ಯಾವ ದಿನ ಮಾಡಬೇಕು ಅಂದರೆ ಶನಿವಾರ ದಿನ ಮಾಡಬೇಕು, ಇಲ್ಲ ಮಂಗಳವಾರ ದಿನ ಮಾಡಬೇಕು, ಇಲ್ಲ ಅಮಾವಾಸ್ಯೆ ದಿನ ಮಾಡ್ಬೋದು, ಇಲ್ಲ ಹುಣ್ಣಿಮೆ ದಿನ ಮಾಡ್ಬೋದು. ಸಂಜೆ ಒಂದು 7 ಗಂಟೆ ನಂತರ ನಾವು ಚೆಕ್ ಮಾಡ್ಕೋಬೋದು. ಯಾವ ರೀತಿ ನಮಗೆ ಸಮಸ್ಯೆ ಆಗಿದೆ, ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡಾಗ ನಮ್ಗೆ ಈ ಪ್ರಾಬ್ಲಮ್ಗಳು ಈ ರೀತಿ ನಮ್ಗೆ ಆಗಿದೆ, ಪ್ರಾಬ್ಲಮ್ ಆಗಿದೆ ಅಂತ ನಾವು ತಿಳ್ಕೊಬೋದು. ಯಾವ ರೀತಿ ಚೆಕ್ ಮಾಡ್ಬೋದು, ನಾವು ಇದನ್ನ ಸಂಜೆನೇ ಯಾಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದಾಗ, ನಮ್ಮ ಪ್ರಾಬ್ಲಮ್ಗಳು ಈಗ ಏನಾದ್ರು ಇದ್ದರೆ ನಮಗೆ ಈ ಸೂರ್ಯ ಯಾವ ರೀತಿ ಮುಳುಗ್ತಾನೆ ಆ ರೀತಿ ನಮ್ಮ ಸಮಸ್ಯೆಗಳು ಎಲ್ಲ ಕಳೆದೋಗ್ಬೇಕು, ಮುಳುಗೋಗ್ಬೇಕು, ಎಲ್ಲ ಕರಗೋಗ್ಬೇಕು ಅನ್ನೋ ವಿಚಾರದಲ್ಲಿ ಸಂಜೆ ಟೈಮು ನಾವು ಇದನ್ನ ಚೆಕ್ ಮಾಡ್ಕೋಬೇಕು, ನೆಗೆಟಿವಿಟಿ ಇರೋದನ್ನ, ಸಮಸ್ಯೆ ಇರೋದಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ನಾವು ಮಾಡಬೇಕಾಗಿದ್ದ ಕೆಲಸ ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು 7 ಒಣಮೆಣಸಿನ್ಕಾಯಿ ತಗೋಬೇಕು, ಒಣಗಿರೋದು ರೆಡ್ ಚಿಲ್ಲಿ 7 ಒಣಮೆಣಸಿನ್ಕಾಯಿ ತಗೊಂಡು ಅದಕ್ಕೆ ಎಳ್ಳೆಣ್ಣೆ ತಗೊಬೇಕು. ಎಳ್ಳೆಣ್ಣೆ ತಗೊಂಡು ಲೈಟಾಗಿ ಒಂದು ಬೆರಳಲ್ಲಿ ತಗೊಂಡು ಅದನ್ನ ಎಳ್ಳೆಣ್ಣೆನ ಸವರಬೇಕು. ಯಾವುದಕ್ಕೆ, ಒಣಮೆಣಸಿನ್ಕಾಯಿ ಮೇಲೆ, ರೆಡ್ ಚಿಲ್ಲಿ ಮೇಲೆ ನಾವು ಲೈಟಾಗಿ 2 ಸೈಡು ಸ್ವಲ್ಪ ಎಳ್ಳೆಣ್ಣೆನ ಸವರಬೇಕು. ಸವರಾದ್ಮೇಲೆ ಎಡಗೈ ತಗೊಂಡು ನಾವು ಫಸ್ಟು ಎಡಗೈಲಿ ಇಟ್ಕೊಬೇಕು. ಎಡಗೈಲಿ ಕೈ ಇಟ್ಕೊಂಡು ಅದನ್ನ ಮೆಣಸಿನ್ಕಾಯಿನ
ಏನು ಮಾಡಬೇಕು, ಒಂದು ಶಕ್ತಿಶಾಲಿ ಮಂತ್ರ ಕೊಡ್ತೀನಿ. ಈ ಮಂತ್ರನ ಬರೆದು ಇಟ್ಕೊಳ್ಳಿ. ಅದಾದ ನಂತರ ಈ ಮಂತ್ರನ ನೀವು ಮೆಣಸಿನಕಾಯಿ ಇಟ್ಕೊಂಡು ಹೇಳಬೇಕು. ಮಂತ್ರ ಬಂದು ಓಂ ನಮೋ ನಾರಾಯಣ ಸರ್ವ ಶತ್ರು ಅಸ್ಯ ಸಹ ಉಚ್ಚಾಟನ ಕುರು ಕುರು ಸ್ವಾಹ. ಇನ್ನೊಂದ್ಸರಿ ಹೇಳ್ತೀನಿ. ಓಂ ನಮೋ ನಾರಾಯಣ ಸರ್ವ ಶತ್ರು ಅಸ್ಯ ಸಹ ಉಚ್ಚಾಟನ ಕುರು ಕುರು ಸ್ವಾಹ. ಈ ಮಂತ್ರನ 27 ಬಾರಿ ಪಠಿಸ್ಬೇಕು. 27 ಬಾರಿ ಪಠಿಸಿ ನೀವು ಎಡಗೈಲಿ ಮೆಣಸಿನಕಾಯಿನ ಇಟ್ಕೋಬೇಕು. ಕೈಲಿ ಇಟ್ಕೊಂಡು ಈ ಮಂತ್ರನ ಹೇಳಬೇಕು. ಅದಾದ್ಮೇಲೆ ಏನು ಮಾಡಬೇಕು, ತಲೆ ಮೇಲೆ 7 ಬಾರಿ ಸುತ್ಕೋಬೇಕು. ಯಾರಿಗೆ ಡೌಟ್ ಇದೆ, ನಮ್ಗೇನಾದ್ರು ಆಗಿದೆಯಾ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ, ಮಾಟ ಮಂತ್ರ ಆಗಿದೆ, ನಮ್ಗೆ ಏನು ಕೆಲಸ ಆಗ್ತಾ ಇಲ್ಲ, ಸಮಸ್ಯೆಗಳಾಗ್ತದೆ, ಬರೀ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್, ಯಾವ ಪ್ರಾಬ್ಲಮ್ ಮುಗಿಸ್ತೋ ಈಗ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ಒಂದು ಪ್ರಾಬ್ಲಮ್ ಮುಗಿಸ್ತೋ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತದೆ, ಈ ರೀತಿ ಪ್ರಾಬ್ಲಮ್ಗಳು ಆಗ್ತಾ ಇದೆ, ನಮಗೆ ಎಷ್ಟು ದುಡಿದ್ರೂ ನಾವು ಏಳಿಗೆನೇ ಆಗ್ತಾ ಇಲ್ಲ ಅಂಥವರು, ಡೌಟ್ ಇದ್ದವರು, ನಮಗೆ ಸಮಸ್ಯೆ ಇದೆ ಅಂತ ಅಂದ್ಕೊಂಡವರು, ಆಗ ಅವರು ತಲೆ ಮೇಲೆ 7 ಸರಿ ಸುತ್ತಬೇಕು. ನಾನು ಹೇಳಿಕೊಟ್ಟಿದ್ದ ಮಂತ್ರನ ಇದು 7 ಸರಿ ಸುತ್ತಬಿಟ್ಟು ಅದನ್ನ ಏನು ಮಾಡಬೇಕು, ಮೆಣಸಿನಕಾಯಿನ ಅಂದರೆ ಕಬ್ಬಿಣದ ಬಾಂಡಲಿ, ಕಬ್ಬಿಣದ ಪ್ಲೇಟು, ಏನಾದರೂ ಕಬ್ಬಿಣದ್ದು ಇದ್ರ ಮೇಲೆ ಆ ಮೆಣಸಿನಕಾಯಿನ ಇಡಬೇಕು. ಇಟ್ಟ ನಂತರ ಆ ಮೆಣಸಿನಕಾಯಿ ಮೇಲೆ ಕರ್ಪೂರ, ಮನೆಯಲ್ಲಿ ದೇವ್ರ ಪೂಜೆ ಮಾಡ್ತೀವಲ್ಲ, ಕರ್ಪೂರನ ಹಾಕಿ ಅದನ್ನ ಕಸ್ಬೇಕು. ಕಸ್ದಾಗ ನಮಗೆ ಅದು ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಮೆಣಸಿನಕಾಯಿ. ಈಗ ಎಕ್ಸಾಂಪಲ್, ನಮ್ಮ ಮನೆಯಲ್ಲೇ ನಾವು ಒಂದು ಮೆಣಸಿನಕಾಯಿ 2 ಮೆಣಸಿನಕಾಯಿ ಒಗ್ಗರಣೆ ಹಾಕಿದಾಗ ಸ್ವಲ್ಪ ಜಾಸ್ತಿ ಸುಟ್ಟರೆ ಘಾಟಾಗಿ ಮನೆಯೊಳಗೆಲ್ಲ ಕೆಂಬಂದ್ಬಿಡ್ತದೆ, ನಿಲ್ಲಕ್ಕಾಗಲ್ಲ ಮನೆಯೊಳಗೆ ಅಲ್ವಾ. ನಾವು 7 ಒಣಮೆಣಸಿನಕಾಯಿನ ತಗೊಂಡು ತಲೆ ಮೇಲೆ ಸುತ್ತಿ ಎಳ್ಳೆಣ್ಣೆ ಸ್ವಲ್ಪ ಸ್ವಲ್ಪ ಲೈಟಾಗಿ ಸವರಿ ಮಂತ್ರ ಎಲ್ಲ ಹೇಳಿ ಕಬ್ಬಿಣದ ಬಾಂಡೆಯಲ್ಲಿ ಹಾಕಬೇಕು. ಕಬ್ಬಿಣದ ಬಾಂಡೆಯಲ್ಲಿ ಹಾಕಿ ಅದ್ರ ಮೇಲೆ ಕರ್ಪೂರ ಇಟ್ಟು ಹಚ್ಬೇಕು. ಈ ರೀತಿ ಕಸ್ದಾಗ ಏನಾಗುತ್ತೆ, ಅಲ್ಲಿ ನಮಗೆ ಘಾಟು ಬರಬೇಕು. ಏನು ಘಾಟು ನಮಗೆ ಬರಬೇಕು. ನಮಗೆ ಘಾಟ್ ಬಂದರೆ ನಮ್ಗೆ ಯಾವುದೂ ಪ್ರಾಬ್ಲಮ್ ಆಗಿಲ್ಲ, ನಮ್ಗೆ ಯಾವುದು ನೆಗೆಟಿವಿಟಿ ಆಗಿಲ್ಲ, ಯಾವುದು ಸಮಸ್ಯೆ ಆಗಿಲ್ಲ ಅಂತ. ನಮಗೆ ಅಲ್ಲಿ ಘಾಟ್ ಬಂದಿಲ್ಲ, ನಾವು ಸ್ವಲ್ಪನೂ ಕೆಮ್ತಾ ಇಲ್ಲ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಸಮಸ್ಯೆ ಆಗಿದೆ, ಪ್ರಾಬ್ಲಮ್ ಆಗಿದೆ ಅಂತ. ಅರ್ಥ ಆಯ್ತಾ? ಈ ರೀತಿ ಪ್ರಾಬ್ಲಮನ್ನು ನಾವು ಚೆಕ್ ಮಾಡ್ಕೋಬೋದು, ನಮ್ಗೆ ಏನಾದ್ರು ಆಗಿದೆಯಾ ಅಂತ. ಸ್ವಂತ ನಾವು ಮನೆಯಲ್ಲೇ ನಾವು ಕೂತು ಚೆಕ್ ಮಾಡ್ಕೊಂಡಾಗ ನಮಗೆ ತಿಳಿತದೆ ಆಗಿದೆಯೋ ಇಲ್ವೋ ಅಂತ. ನೀವೇ ಚೆಕ್ ಮಾಡ್ಬೋದು. ಇದು ಮ್ಯಾಜಿಕ್ಕು ಇದೇನಲ್ಲ. ನೀವೇ ಮೆಣಸಿನಕಾಯಿ ತಗೊಂಡೋಗಿ ನೀವೇನೇ ಎಳ್ಳೆಣ್ಣೆ ಸವರಿ ನೀವೇ ಮಂತ್ರ ಹೇಳಿ ಕಬ್ಬಿಣ ಬಾಣಲಿ ಸುಟ್ಟು ನೋಡಿ. ಸ್ವಲ್ಪ ಘಾಟ್ ಬರ್ತಾ ಇದೆ, ಜಾಸ್ತಿ ಬರ್ತಾ ಇಲ್ಲ ಅಂದರೆ ಒಂದು ಲೈಟಾಗಿ ಸ್ವಲ್ಪ ಕ್ಲಿಯರ್ ಆಗಿದೆ ಅಂತ ಅಷ್ಟೇ, ಸ್ವಲ್ಪ ಇದೇ ಸ್ಟ್ರಾಂಗ್ ಆಗಿದೆ ಅಂತ. ಇಲ್ಲ ನಮಗೆ ನಿಲ್ಲಕ್ಕೆ ಆಗ್ತಾ ಇಲ್ಲ, ಜಾಗದಲ್ಲಿ ಫುಲ್ಲು ಕೆಮ್ಮು ಬಂದ್ಬಿಡ್ತು, ನಾವು ಓಡೋಗ್ಬಿಟ್ಟು ಅಂತ ಹೇಳಿದ್ರೆ ಖುಷಿ ಪಡೋ ವಿಚಾರ, ನಿಮಗೆ ಏನು ಸಮಸ್ಯೆ ಆಗಿಲ್ಲ ಅಂತ. ಈ ರೀತಿ ಪ್ರಾಬ್ಲಮ್ಮು ಸಮಸ್ಯೆ ಏನಾದ್ರು ಇದೆ, ಡೌಟ್ ಇದೆ ಅನ್ನೋರು, ನಮಗೆ ಮಾಟ ಮಂತ್ರ ಆಗಿದೆ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಅಂದ್ಕೊಳ್ಳೋರು, ನೀವು ಹೊರಗಡೆ ಹೋಗ್ಬಿಟ್ಟು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಕಳ್ಕೊಳ್ಳೋದು ಬೇಡ. ನಿಮ್ಮ ಮನೇಲೇ ಕೂತ್ಕೊಂಡು ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ, ಇಲ್ಲ ಮಾಟ ಮಂತ್ರ ಆಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ಆಗ ಹ್ಯಾಪಿಯಾಗಿ ಇರ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಇದೇ ರೀತಿ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಶ್ರೀ ವೆಂಕಟೇಶ್ ಗುರೂಜಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ, ಜೊತೆಗೆ ನನ್ನ ಫೇಸ್ಬುಕ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಓಂ ನಮೋ ನಾರಾಯಣಾಯ. ನಮಸ್ಕಾರ.